ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೀತಾ ಇರ್ತಕ್ಕಂತಹ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ನಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಅಂದರೆ ಕೆಲವರು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅವ್ರಿಗೆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀವಿ, OTP ಬರುತ್ತೆ, ಆದರೂ ಸಹ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ಗೆ ಹೋಗಿಬಿಟ್ಟು ಅಲ್ಲಿ ಫಾಂಟ್ ಸೈಜನ್ನು ಚಿಕ್ಕದು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಏನಾಗುತ್ತೆ, ನಿಮ್ಮ OTPಯನ್ನು ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. OTPಯನ್ನು ಎಂಟ್ರಿ ಮಾಡಿ ಆದಮೇಲೆ ನೀವು ಲಾಗಿನನ್ನು ಆಗ್ಬೋದು. ಇನ್ನು ಕೆಲವರು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅಪ್ಲಿಕೇಶನ್ನೇ ಓಪನ್ ಆಗ್ತಿಲ್ಲ ಅಂದಾಗ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ಗೆ ಹೋಗಿಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಒಂದು ಎನೇಬಲನ್ನು ನೀವು ಪರ್ಮಿಷನನ್ನು ಕೊಡಬೇಕಾಗತ್ತೆ. ಅಂದರೆ ಯಾವುದೇ ಒಂದು ಹೊಸ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲಿಕ್ಕೆ ನೀವು ಪರ್ಮಿಷನನ್ನು ಕೊಡಬೇಕಾಗತ್ತೆ. ಆ ಎರಡು ಪ್ರಾಬ್ಲಮ್ಗಳನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ವರ್ಕ್ ಆಗುತ್ತೆ. ಒಂದೊಂದು ಸಾರಿ ಎರರ್ ಅಂತ ಬರುತ್ತೆ. ಆವಾಗ ಏನು ಪ್ರಾಬ್ಲಮ್ ಆಗಿರುತ್ತಪ್ಪ ಅಂತಂದರೆ, ನೀವು ಸರ್ವರ್ ಪ್ರಾಬ್ಲಮ್ ಇರುತ್ತೆ. ನೀವು ಒಂದು ಸ್ವಲ್ಪ ಹೊತ್ತಿನ ನಂತರ ಅದನ್ನು ಪ್ರಯತ್ನ ಮಾಡಬೇಕಾಗತ್ತೆ. ಇಷ್ಟು ಈ ಲಾಗಿನ್ಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ. ಇದಾದಮೇಲೆ OTPಯನ್ನು ಎಂಟ್ರಿ ಮಾಡಿ ಆದಮೇಲೆ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಕಾಣುತ್ತೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಅಂತ ಕಾಣುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕಾಣುತ್ತೆ, ನಿಮ್ಮ ನೇಮ್ ಕೂಡ ಕಾಣುತ್ತೆ. ಅದಾದಮೇಲೆ ಕೆಳಭಾಗದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕೆಳಭಾಗದಲ್ಲಿ ನೀವು ಎಷ್ಟು ಮನೆಗಳನ್ನು ಸರ್ವೆ ಮಾಡಬೇಕು ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ಕಂಪ್ಲೀಟೆಡ್ ಅಂತ ಈ ಕಡೆ 0 ಇದೆಯಲ್ಲ, ಕಂಪ್ಲೀಟೆಡ್, ಮತ್ತು ಎಷ್ಟು ಮನೆಗಳನ್ನು ನೀವು ಒಂದು ಸರ್ವೆಯನ್ನು ಮಾಡಬೇಕು ಅನ್ನೋದು ಟೋಟಲ್ ಇಲ್ಲಿ ತೋರಿಸುತ್ತೆ. ಇದಾದಮೇಲೆ ಇಲ್ಲಿ ಡ್ರಾಫ್ಟ್ನಲ್ಲಿ ಅಂದರೆ ನಿಮ್ಮ ಮನೆಗಳು ಎಷ್ಟು ಅಪೂರ್ಣ ಆಗಿದ್ದಾವೆ, ಅಂದರೆ ಅರ್ಧಂಬರ್ಧ ಆಗಿರ್ತಕ್ಕಂಥ ಏನಾದರೂ ಗಣತಿ ನಮೂನೆ ಮನೆಗಳಿದ್ವು ಅಂದರೆ ಅವು ಇಲ್ಲಿ ಡ್ರಾಫ್ಟಲ್ಲಿ ತೋರಿಸುತ್ತೆ. ಇನ್ನೂ ಒಂದಿದೆ, ಇಲ್ಲೂ ಸಹ ಅರ್ಧ ಆಗಿರ್ತಕ್ಕಂಥವು ಏನಾದರೂ ಇದ್ದರೆ ಇಲ್ಲಿ ತೋರಿಸುತ್ತೆ. ಒಟ್ಟು ಗರಿಷ್ಠ 3 ಮನೆಗಳು ಅರ್ಧ ಆಗಿರಬಾರ್ದು, ಡ್ರಾಫ್ಟಲ್ಲಿ ಇರಬಾರ್ದು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಶೇಷ ಸ್ನೇಹಿತರೆ. ಅದಾದಮೇಲೆ ನನಗೆ ಎಷ್ಟು ಮನೆಗಳು ಬಂದಿದ್ದಾವೆ ಅಂತ ಈಗ ನಿಮಗೆ ಗೊತ್ತಾಯಿತು ಅಲ್ವಾ? ಹಾಗಾದರೆ ಆ ಒಂದು ಗಣತಿ ಮಾಡ್ತಕ್ಕಂಥ ಮನೆ ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲಪ್ಪ ಅನ್ನೋದು ತುಂಬ ನಮ್ಮ ಸ್ನೇಹಿತರ ಪ್ರಶ್ನೆ. ಅದನ್ನು ನೋಡೋದು ಹೇಗೆ ಅಂತಂದರೆ, ಇಲ್ಲಿ ಕಾಣಿಸ್ತಾ ಇದೆ ಸ್ಟಾರ್ಟ್ ನ್ಯೂ ಸರ್ವೆ ಅಂತ. ಇದನ್ನು ಟಚ್ ಮಾಡಿ. ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಕೊಟ್ಟ ತಕ್ಷಣವೇ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಏನಾಗ್ತಿದೆ, ಒಂದು UHID ನಂಬರ್ ಒಂದು ಕಾಲಮ್ ಕಾಣ್ತಿದೆ. ಈ UHID ನಂಬರ್ ಕಾಲಮ್ ಕಾಣ್ತಿದೆಯಲ್ಲ, ಇದರ ಮುಂಭಾಗದಲ್ಲಿ ಒಂದು ಡ್ರಾಪ್ ಡೌನ್ಗೆ ಸಂಬಂಧಪಟ್ಟಂತೆ ಯಾರೋ ಮಾರ್ಕ್ ಇದೆ. ಇಲ್ಲಿ ನೋಡಿ, ಈ ಥರ ಅದನ್ನು ಟಚ್ ಮಾಡಿದಾಗ ನಮಗೆ ಈ ಥರದ ಒಂದಿಷ್ಟು UHID ನಂಬರ್ಗಳಿರ್ತಕ್ಕಂಥ ಒಂದು ಪಾಪಪ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನನ್ನ ಏರಿಯಾ ಅಂದರೆ ಗಣತಿ ಮಾಡ್ತಕ್ಕಂತಹ ಏರಿಯಾ ಏನಿದೆ, ಗಣತಿ ಮಾಡ್ತಕ್ಕಂಥ ಭಾಗ ಏನಿದೆ, ಅದರಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಒಂದು UHID ನಂಬರ್ಗಳು ನಿಮಗೆ ಇಲ್ಲಿ ಅಸೈನ್ ಆಗಿರ್ತವೆ. ಇಷ್ಟು ಮನೆಗಳು ಅಂದರೆ ನನಗೇನು 108 ಮನೆಗಳು ನನಗೆ ಅಸೈನ್ ಆಗಿದ್ದಾವೆ, ಆ 108 UHID ನಂಬರ್ಗಳು ಇಲ್ಲಿರ್ತವೆ. ಇದರಲ್ಲಿ ಸರ್ ನನಗೆ ಹೇಗಪ್ಪ ಇದನ್ನು, ನನಗೆ ಒಂದು ಮನೆಗೆ ಹೋಗ್ತೀನಿ, ಆ UHID ನಂಬರನ್ನು ನಾನು ಇದರಲ್ಲಿ ಒಂದೊಂದೇ ಹುಡುಕ್ತಾ ಕೂತ್ಕೋಬೇಕಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲೊಂದು ಆಪ್ಷನ್ ಇದೆ, ಇಲ್ಲಿ ಸರ್ಚ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಸರ್ಚ್ ಆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಆ ಮನೆಯ ಮುಂಭಾಗದಲ್ಲಿ ಅಂಟಿಸಿರ್ತಕ್ಕಂಥ ಸ್ಟಿಕ್ಕರ್ನಲ್ಲಿರ್ತಕ್ಕಂಥ ನಂಬರನ್ನು ಕೂಡ ಇಲ್ಲಿ ನೀವು ಟೈಪ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬೇಗ ಹುಡ್ಕೋದು ತಪ್ಪುತ್ತೆ, ಬೇಗ ಸಿಗುತ್ತೆ. ಈಗ ಆ ಗಣತಿ ಮಾಡ್ತಕ್ಕಂಥ ಮನೆ ಎಲ್ಲಿದೆ ಅನ್ನೋದನ್ನು ಹುಡ್ಕೋದು ಹೇಗೆ ಅಂತಂದರೆ, ಒಂದು UHID ನಂಬರನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರ ಮುಂಭಾಗದಲ್ಲಿ ಒಂದು ನೆವಿಗೇಷನ್ ಬಾರ್ ಇದೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಒಂದು ನೆವಿಗೇಟ್ ಅಂತ ಕಾಣ್ತಾ ಇದೆ, ಒಂದೇ ಆರೋ ಮಾರ್ಕ್ ಸಿಂಬಲ್ ಕಾಣ್ತಿದೆ. ಆ ನೆವಿಗೇಟ್ ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡಿ. ಆ ನೆವಿಗೇಟನ್ನು ಟಚ್ ಮಾಡಿದಾಗ ನೀವು ಒಂದು ನೋಡಿ, ಇಲ್ಲೊಂದು ರೂಟ್, ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ. ಈ ಗೂಗಲ್ ಮ್ಯಾಪ್ನಲ್ಲಿ ಭಾಳ ಮುಖ್ಯವಾಗಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ, ಈಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಿ, ಈಗ ಸದ್ಯಕ್ಕೆ ನಾನು ಇಲ್ಲಿದ್ದೀನಿ, ನಾನು ಗಣತಿ ಮಾಡ್ತಕ್ಕಂತಹ ಜಾಗ ಎಲ್ಲಿದೆ, ಇಲ್ಲಿದೆ. ಅಂದರೆ ನಾನು ಇರ್ತಕ್ಕಂತಹ ಜಾಗದಿಂದ ಗಣತಿ ಮಾಡ್ತಕ್ಕಂತಹ ಜಾಗ ಎಲ್ಲಿದೆ ಅನ್ನೋದನ್ನು ಗೂಗಲ್ ಮ್ಯಾಪ್ನಿಂದ ಸ್ಪಷ್ಟವಾಗಿ ನಾವು ನೋಡ್ಬೋದು ಮತ್ತು ಆ ಜಾಗಕ್ಕೆ ಸುಲಭವಾಗಿ ತಲುಪಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಈ ಸಲದ ಗಣತಿ ಒಂದು ಆ್ಯಪ್ನಲ್ಲಿ ಸಿದ್ಧಪಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಈಗ ನಾನು ಗಣತಿ ಮಾಡ್ತಕ್ಕಂತಹ ಜಾಗ ಎಲ್ಲಿದೆ, ಗ್ರಾಮ ಎಲ್ಲಿದೆ ಅಂತ ನಮಗೆ ಗೊತ್ತಾಯಿತು. ಈಗ ಏನು ಮಾಡ್ತಿದ್ರಿ ಅಂದರೆ, ಇಲ್ಲಿ ಬ್ಯಾಕ್ ಬರಬೇಕು. ನಮ್ಮ ಮೊಬೈಲ್ನಲ್ಲಿ ಬ್ಯಾಕ್ ಬಂದು ಏನಾಗ್ತಿದೆ ನೋಡಿ, ಗಣತಿ ಮಾಡ್ತಕ್ಕಂಥ ಜಾಗವನ್ನು ತೋರಿಸ್ತಾ ಇದೆ. ಈಗ ನಾನು ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದಾದಮೇಲೆ ನಾನು ಮುಂದಿನ ಪ್ರಗತಿ ಹೇಗೆ, ಆ ಮನೆಗೆ ಬಂದುಬಿಟ್ಟಿದ್ದೀನಿ. ಬಂದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಕ್ಯಾಪ್ಚರ್ ಫೋಟೋ ಅಂತ ಕಾಣ್ತಿದ್ದೆಲ್ಲ, ಈ ಕ್ಯಾಪ್ಚರ್ ಫೋಟೋವನ್ನು ಟಚ್ ಮಾಡ್ತಾಯಿದ್ದೀನಿ. ಕ್ಯಾಪ್ಚರ್ ಫೋಟೋವನ್ನು ಟಚ್ ಮಾಡಿದಾಗ ಈ ಥರದ ಒಂದು ಪಾಪಪ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಓನ್ಲಿ ದಿಸ್ ಟೈಮ್ ಹೆಂಗೆ ಇದೆ ಅದನ್ನು ನೀವು ಒಂದು ಟಚ್ ಮಾಡಿ. ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಮತ್ತೊಂದು ಆಪ್ಷನ್ ನಿಮಗೆ ತೋರಿಸ್ತಾ ಇರುತ್ತೆ. ಅಂದರೆ ಈ ಮನೆಗೆ ಬಂದಿರತಕ್ಕಂಥ ಫೋಟೋವನ್ನು ನೀವೇನು ಮಾಡಬೇಕಾಗುತ್ತೆ, ಸಮೀಕ್ಷೆಗೆ
ಬಂದಿರತಕ್ಕಂಥ ವ್ಯಕ್ತಿಯ ಫೋಟೋವನ್ನು ನೀವೇನು ಮಾಡಬೇಕು, ತೆಗಿಬೇಕಾಗತ್ತೆ. ಆದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಕಾಣುತ್ತೆ ನೋಡಿ, ಇದನ್ನು ಟಚ್ ಮಾಡಿದಾಗ ನಿಮಗೆ ಒಂದು ವೈಲ್ ಯೂಸಿಂಗ್ ದ ಅಪ್ಲಿಕೇಶನ್ ಅಂತ ಬರುತ್ತೆ. ವೈಲ್ ಯೂಸಿಂಗ್ ದ ಅಪ್ಲಿಕೇಶನ್ ಅನ್ನೋದನ್ನು ಟಚ್ ಮಾಡಿ ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಫೋಟೋ ಕ್ಯಾಪ್ಚರ್ ವೈಲ್ ಯೂಸಿಂಗ್ ಅಂತ ಬರುತ್ತೆ, ಅದನ್ನು ಸಹ ಟಚ್ ಮಾಡಿ ನಿಮಗೆ ಒಂದು ಫೋಟೋ ಕ್ಯಾಪ್ಚರ್ ಆಗುತ್ತೆ. ಅದಾದಮೇಲೆ ಕೆಳಭಾಗದಲ್ಲಿ ಒಂದು ರೈಟ್ ಮಾರ್ಕ್ ಇದೆ ಅಥವಾ ಓಕೆ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿದಾಗ ನಿಮಗೆ ಆ ವ್ಯಕ್ತಿಯ ಯಾರ ಸಮೀಕ್ಷೆಗೆ ನಿಮಗೆ ಉತ್ತರವನ್ನು ಕೊಡ್ತಾ ಇರ್ತಾನೋ ಆ ವ್ಯಕ್ತಿಯ ಫೋಟೋ ಏನಾಗುತ್ತೆ ಅಪ್ಲೋಡ್ ಆಗಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದಾದಮೇಲೆ ಇಲ್ಲಿ ರೇಷನ್ ಕಾರ್ಡ್ ಟೈಪ್ ಆಫ್ ID ಅಂತ ಇದೆ, ಅಲ್ಲಿ ಆಧಾರ್ ಕಾರ್ಡ್ನಿಂದ ನೀವು ಗಣತಿ ಮಾಡ್ತಿರೋ ಅಥವಾ ರೇಷನ್ ಕಾರ್ಡ್ನಿಂದ ಗಣತಿ ಮಾಡ್ತಿರೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರೇಷನ್ ಕಾರ್ಡ್ ಅಂತ ಅಂದಾಗ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ID ನಂಬರ್ ಅಂತ ಕಾಣುತ್ತೆ, ಅಂದರೆ ರೇಷನ್ ಕಾರ್ಡ್ನ ನಂಬರನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಅಕಸ್ಮಾತ್ ಆಧಾರ್ ಕಾರ್ಡ್ನಿಂದ ಆದರೆ ಇಲ್ಲಿ ಆಧಾರ್ ಅಂತ ಇದೆಯಲ್ಲ, ಆಧಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ KYCಗೆ ಸಂಬಂಧಪಟ್ಟಂತೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಅದಕ್ಕೆ OTP ಬರುತ್ತೆ, OTP ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಆ ವ್ಯಕ್ತಿಯ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ರೇಷನ್ ಕಾರ್ಡ್ ಅಂತ ಕೊಟ್ಟಾಗ ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಿ, ರೇಷನ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ರಿ ಅಂದರೆ ಅಲ್ಲಿ ಆ ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಮಾಹಿತಿ ನಿಮ್ಗೆ ಏನಾಗುತ್ತೆ, ಓಪನ್ ಆಗುತ್ತೆ. ಆವಾಗ ನೀವು ಪ್ರತಿ ವ್ಯಕ್ತಿಯ ಮಾಹಿತಿಯನ್ನು 1 ರಿಂದ 40 ಪ್ರಶ್ನೆಗಳವರೆಗಿನ ಮಾಹಿತಿಯನ್ನು ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನಾವಳಿಗಳನ್ನು ಕೇಳ್ತಾ ಆ ಒಂದು ಕಾಲಮ್ಸ್ಗಳನ್ನು ಫಿಲಪ್ ಮಾಡ್ತಾ ಹೋಗಿ. ಆ ಪ್ರಶ್ನಾವಳಿಗಳು ಯಾವುವು ಮತ್ತು ಹೇಗೆ ಫಿಲಪ್ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಗಣತಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.